ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅಭಿಲಾಷ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಿಲ್ಪಾ. ಸಿಂಗಾಪುರ್ನಲ್ಲಿ ದೊಡ್ಡವ್ರನ್ನ ಮತ್ತು ಚಿಕ್ಕವ್ರನ್ನ ಗಮನದಲ್ಲಿಟ್ಕೊಂಡು ಈ ಥರ ಮ್ಯಾನ್ ಮೇಡ್ ಬೀಚನ್ನ ಮಾಡಿದ್ದಾರೆ. ಇದನ್ನು ಮ್ಯಾನ್ ಮೇಡ್ ಬೀಚ್ ಅಂತ ನಂಬ್ತೀರಾ? ಇಲ್ಲಿ ಚಿಕ್ಕ ಮಕ್ಕಳಿಗೂ ಅಷ್ಟೇ ಪ್ಲೇ ಏರಿಯಾ ಇರ್ಬೋದು, ಬೀಚಲ್ಲಿ ಆಟ ಆಡೋದಕ್ಕೆ ತುಂಬಾ ದೊಡ್ಡ ಜಾಗದಲ್ಲಿದೆ. ಇಲ್ಲಿ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಹಾಗೇನೇ ಕೆಲವೊಂದು ಡ್ಯಾನ್ಸು, ಯೋಗ ಎಲ್ಲ ನಡೀತಾ ಇರುತ್ತೆ. ಬೆಳಗ್ಗೆ ಬಂದ್ರಂತೂ ಎಲ್ಲರೂ ಓಡ್ತಾ ಇರ್ತಾರೆ. ಇನ್ನಿಲ್ಲಿ ಈ ಥರ ಟೆಂಟ್ ಹಾಕಬೇಕು ಅಂದರೆ ನಮಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಇಷ್ಟ ಬಂದಿದ್ದ ಥರ ಟೆಂಟ್ ಹಾಕೋ ಹಾಗಿಲ್ಲ. ಇದಕ್ಕೆ ಪರ್ಮಿಷನ್ ತೊಗೋಬೇಕು, ಹಾಗೇನೇ ಇದಕ್ಕೆ ಫೀಸ್ನು ಪೇ ಮಾಡಬೇಕು. ಡೇ ಆದರೆ ಬೇರೆ ಥರ ಇರುತ್ತೆ. ನೈಟ್ ಏನಾದ್ರು ಟೆಂಟ್ ಹಾಕ್ತೀನಿ, ನೈಟ್ ಸ್ಟೇ ಮಾಡ್ತೀನಿ ಅಂದ್ರೇ ಬೇರೆ ಥರ ಇರುತ್ತೆ. ನನಗೂ ಇಲ್ಲಿ ಟೆಂಟ್ ಹಾಕಬೇಕು, ಇಲ್ಲೊಂದು ದಿನ ಸ್ಟೇ ಆಗಬೇಕು ಅಂತ ಇದೆ. ಬಟ್ ಇವನು ಇನ್ನೂ ಚಿಕ್ಕವನು, ಇವನು ಇನ್ನೊಂದು ಸ್ವಲ್ಪ ದೊಡ್ಡವನಾದಮೇಲೆ ಆವಾಗ ಎಲ್ಲ ಕ್ಲೀನಾಗಿ ರೆಡಿ ಆಗಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಟೆಂಟ್ ಹಾಕಬೇಕು ಅಂದರೆ ಜಾಗ ಮಾತ್ರ ಕೊಡ್ತಾರೆ ಅಷ್ಟೇ. ನಾವು ಟೆಂಟಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವೇ ಶಾಪಿಂಗ್ ಮಾಡಬೇಕು. ಹಾಗಾಗಿ ಇಲ್ಲಿ ಡಿಕೆಟ್ಲಾನಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಈ ಥರ ಟೆಂಟ್ ಹಾಕೋದಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಇರೋ ಜನ ಎಷ್ಟು ಕ್ಲೀನಾಗಿ ರೆಡಿಯಾಗಿ ಬಂದಿರ್ತಾರೆ ಅಂದರೆ ಟೆಂಟಿಗೆ, ಕ್ಲೀನಾಗಿ ಅವ್ರ ಮನೇಲಿ ಹೇಗೆ ಮನೇನ ಸೆಟ್ ಮಾಡ್ಕೊಂಡಿರ್ತಾರೆ ಹಾಗೆ ಟೆಂಟ್ ಒಳಗೂ ಎಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ. ಇನ್ನು ಇಲ್ಲಿ ಪ್ಲೇ ಏರಿಯಾ 3 ಥರ ಪ್ಲೇ ಏರಿಯಾ ಇದೆ. ಏಜ್ ವೈಸು ಬೇರೆ ಬೇರೆ ಥರ ಇದೆ. ತುಂಬ ದೊಡ್ಡ ಮಕ್ಕಳದು ಪ್ಲೇ ಏರಿಯಾನಲ್ಲಿ ಆಟ ಆಡೋಕ್ಕಾಗಲ್ಲ. ಇವನು ಬೇಸಿಕ್ಕು ಮತ್ತು ಮೀಡಿಯಮಲ್ಲಿರೋ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾರೆ. ಈ ಅಂಕಲ್ನ ನೋಡ್ತಾ ಇದ್ದೀರಲ್ಲ, ಇವರು ಕೋಳಿನ ಕೂರಿಸ್ಬಿಟ್ಟು ಆಟ ಆಡಿಸ್ತಾಯಿದ್ರು. ಇವು ಅಂಕಲು ತುಂಬಾ ಚೆನ್ನಾಗಿ ಕೋಳಿಗಳನ್ನ ನೋಡ್ಕೋತಾರೆ. ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಯಿದ್ರು ಅಂತ ನನಗನ್ಸುತ್ತೆ. ಆ ಕೋಳಿನ ಹೆಗ್ಲು ಮೇಲೆಲ್ಲ ಕೂರಿಸ್ಕೊಂಡು ಸೈಕಲಲ್ಲಿ ರೌಂಡ್ಸ್ ಎಲ್ಲ ಹೊಡಿಸ್ತಾರೆ. ಹಾಗೆಯೇ ಇಲ್ಲಿ ಇಷ್ಟ ಬಂದಂಗೆ ಪ್ರಾಣಿ ಹಿಂಸೆನೂ ಮಾಡೋ ಹೋಗಿಲ್ಲ. ಆ ಪ್ರಾಣಿಗಳನ್ನ ಈ ಥರ ಅವರು ನೋಡ್ಕೋತಾ ಇದ್ದಾರೆ. ಈ ಥರ ಆ ಪ್ರಾಣಿಗೇನೋ ಒಂದು ಆಟ ಆಡಿಸ್ತಾ ಇದ್ದಾರೆ ಅಂದರು, ಅದನ್ನೆಲ್ಲ ಪರ್ಮಿಷನ್ ತೊಗೋಬೇಕು. ಅದಕ್ಕೆಲ್ಲ ಲೈಸೆನ್ಸ್ ಅಂತ ಏನೋ ಸ್ವಲ್ಪ ಇರುತ್ತೆ, ಅದೆಲ್ಲ ಅದನ್ನು ಮಾಡಬೇಕು. ಆ ಅಂಕಲ್ ಮೇ ಬಿ ಅದೆಲ್ಲ ತಗೊಂಡು ಅವ್ರು ಆ ಥರ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆ ಅಂಕಲ್ ಸೈಕಲಲ್ಲಿ ಆ ಕೋಳಿನ ಕರ್ಕೊಂಡು ರೌಂಡ್ಸ್ ಹೋಗೋದನ್ನು ಇಡೀ ಎಲ್ಲರೂ ನೋಡ್ತಾ ನಿಂತಿರ್ತಾರೆ. ಇನ್ನು ನನ್ನ ಮಗ ಎಲ್ಲದರಲ್ಲೂ ಆಟ ಆಡಿಕೊಂಡು ಫುಲ್ ಖುಷಿಯಾಗಿದ್ದ. ಇಲ್ಲಿ ವೆಜ್ ರೆಸ್ಟೋರೆಂಟು ತುಂಬಾ ಕಮ್ಮಿ ಇರೋದೇ 2-3 ರೆಸ್ಟೋರೆಂಟು. ಇನ್ನು ವೆಜ್ ಅಂತೂ ಸಿಗೋದೇ ಇಲ್ಲ. ಸಂಜೆ ಆಗಿದ್ರೆ ಏನಾದ್ರು ಸ್ನ್ಯಾಕ್ಸ್ ಥರ ತೊಗೊಂಡು ಫ್ರೈಸು ಮತ್ತು ಏನಾದ್ರು ಸೂಪ್ ತೊಗೋಬೋದಿತ್ತು. ನಾವು ಬೆಳಗ್ಗೆ ಹೋಗಿರೋದ್ರಿಂದ ನಾವು ಬೆಳಗ್ಗೆ ಹೊತ್ತು ಯೂಶ್ವಲಿ ಬೀಚಿಗೆ ಹೊರಟ್ರೆ ನಾನೇ ಮನೆಯಿಂದ ಬ್ರೆಡ್ ಮತ್ತು ಪೀನಟ್ಟು ಹಾಗೇನೇ ಫ್ಲೇವರ್ಡ್ ಮಿಲ್ಕ್ನ ತಂದುಬಿಡ್ತೀನಿ. ಅಲ್ಲೇ ಕೂತ್ಕೊಂಡು ಕುಡಿದು ತಿಂದು ಎಲ್ಲ ಮಾಡ್ಬೋದು ಅಂತ ಹೇಳಿ ನಾನು ಇವತ್ತು ಪೀನಟ್ ಬಟರು ಮತ್ತು ಹಾಗೇನೇ ಚಾಕ್ಲೇಟ್ ಫ್ಲೇವರ್ಡ್ ಮಿಲ್ಕ್ನ ತಂದಿದೆ. ಎರಡನ್ನೂ ತಿನ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಸಿಂಗಾಪುರ್ನಲ್ಲಿ ಎಲ್ಲಿ ನೋಡಿದ್ರೂ ಮಣ್ಣೇ ಕಾಣಲ್ಲ. ಇಲ್ಲ ಹಸ್ರಿರುತ್ತೆ, ಇಲ್ಲ ಓಡಾಡೋ ಜಾಗ ಇರುತ್ತೆ, ಬಿಟ್ಟರೆ ಮಣ್ಣಂತೂ ಎಲ್ಲೂ ಕಾಣಲ್ಲ. ಇಲ್ಲೆಲ್ಲ ಈ ಥರ ಮಕ್ಕಳುಗಳು ಬೀಚಿಗೆ ಬಂದಾಗ ತುಂಬ ಹೊತ್ತು ಮಣ್ಣಲ್ಲಿ ಆಟ ಆಡೋದಕ್ಕೇ ಖುಷಿ ಪಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾನು ನನ್ನ ಮಗನಿಗೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಏನೋ ಆಟ ಸಾಮಾನು ತಂದಿರಲಿಲ್ಲ. ಹಾಗೆ ಒಂದು ಜೊತೆ ಡ್ರೆಸ್ ಯಾವಾಗಲೂ ಇಟ್ಕೊಂಬಂದಿರ್ತೀನಿ. ಬಟ್ ಅವನೇನು ಅಷ್ಟು ಇಂಟ್ರೆಸ್ಟಾಗಿ ಮಣ್ಣಲ್ಲಿ ಆಟ ಆಡೋದಕ್ಕೆ ಅವನು ಇಂಟ್ರೆಸ್ಟು ತೋರಿಸ್ಲಿಲ್ಲ. ಹಾಗಾಗಿ ನಾನು ಸುಮ್ಮನಾದೆ. ಅಲ್ಲೇ ಮೇಲೆ ನಿಂತ್ಕೊಂಡು ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಿರೋದನ್ನು ನೋಡ್ತಾ ಖುಷಿ ಪಡ್ತಾ ಇದ್ದ. ನಾನು ಹೋಗೋದಾರೆ ಹೋಗಲಿ, ಆಟ ಆಡಲಿ ಅಂತಿದ್ದೆ. ಬಟ್ ಅವನೇನು ಹೋಗಲಿಲ್ಲ. ಹಾಗೆ ಅವನ ಪಾಡಿಗೆ ಅವನು ಸುಮ್ಮನೆ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಇನ್ನು ಅವನನ್ನು ಪ್ಲೇ ಏರಿಯಾದಲ್ಲಿ ಆಟ ಆಡಿಸ್ಕೊಂಡು ಮನೆಗೆ ಹೋಗಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.